ಇನ್ನು ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಚಿಟಗುಪ್ಪ ಪಟ್ಟಣದಲ್ಲಿ ಏನು ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಇರತಕ್ಕಂಥ ಸಮಸ್ಯೆ, ಭಯಾನಕ ವಾತಾವರಣದಿಂದ ಅಲ್ಲಿನ ವಿದ್ಯಾರ್ಥಿಗಳೇನು ಕಳೆದ ರಾತ್ರಿ ಬೆಚ್ಚಿ ಬಿದ್ದಿದ್ರು. ಇದು RJ32 ಕನ್ನಡ ಟಿವಿಯಲ್ಲಿ ಸ್ಪೆಷಲ್ ಸ್ಟೋರಿಯಾಗಿ ಸುದ್ದಿಯನ್ನು ಮಾಡಲಾಗಿತ್ತು. ಅಲ್ಲಿರ್ತಕ್ಕಂತಹ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು BJP ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಇಂತಹ ಸಮಸ್ಯೆಗಳಿಗೆ ಒತ್ತನ್ನು ನೀಡಬೇಕು ಅಂತ ಹೇಳಿದಾಗ ಅಲ್ಲಿರ್ತಕ್ಕಂತಹ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಆ ಒಂದು ವಸತಿ ನಿಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಿದ್ದಾರೆ. ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ಶೌಚಾಲಯ ಹಿಡ್ಕೊಂಡು ವಿದ್ಯಾರ್ಥಿಗಳು ವಾಸಿಸುವಂತಹ ಕೊಠಡಿ ಕೋಣೆ ಕೂಡ ವೀಕ್ಷಣೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ವಸತಿ ನಿಲಯಕ್ಕೆ ಸೂಕ್ತವಾದ ಬಣ್ಣವನ್ನು ಬಳಿದು ನವೀಕರಣಕ್ಕೆ ಮುಂದಾಗ್ತೀವಿ ಅಂತ ಶಾಸಕರು ಹೇಳಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ದಾರೆ, ಮಾಧ್ಯಮದವರ ಜೊತೆ ಮಾತನಾಡಿ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. टीवी चलो ना ಆಗಲಿ 60% ಮಾಡಿ ಇವು ನೋಡ್ರಿ. CC ಕ್ಯಾಮ್ರಾಗಳು ಯಾವಾಗ ಸೇರಿ ಸುಮ್ಮನೆ ಜವಾಬ್ ಬಿದ್ದಾವೆ. ಏನು ಯೂಸ್ ಅದ್ರದ್ದು? ಹಾಕಿಕ್ಕಿಂತ ಉಪಯೋಗ ಆಗಬೇಕಲ್ಲ ಅದು. ಈಗ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ 5 ಇಯರ್ಸೇ ಆಗ್ತು. ಈಗ ನಮ್ಮ ಮನೆಗೆ ಮಾಡ್ಕೊಂಡೇವು ಅಂತಂದ್ರೆ 40 ವರ್ಷ 50 ವರ್ಷ. ಈ ಥರ ಒಂದು ನೀವು ಅಧಿಕಾರಿಗಳಿಗೆ ಯಾಕೆ ಇದು ಮಾಡ್ಕೊಡಲ್ಲ? ಈಗ ರ್ಯಾಷನ್ ಕೊಡ್ತಾರೆ, ಸುಮ್ಮನೆ ಅಟೆಂಡೆನ್ಸ್ ಬುಕ್ನಲ್ಲಿ 50 ಮಕ್ಕಳು ಬರೋದು 15-20. ಯಾಕೆ ನೀವು ಯೂಟಿಲೈಸ್ ಮಾಡ್ಕೊತೀರಿ? ಸ್ವಲ್ಪಕ್ಕಿಂತ ಏನಾಗ್ತದೆ, ಸಿಸ್ಟಮ್ ಹಾಳಾಗ್ತದೆ. ಅಲ್ಲಿ ಯಾರು ಹೆಚ್ಚು ಮಲ ಯಾರು ತಂದೆ ತಾಯಿ ಹೊರ, ಆಮೇಲೆ ಯಾರು ಹುಡುಗನ ತಂದೆ ತಾಯಿ, ಆಮೇಲೆ ಇಲ್ಲಿಂದ ವಾರ್ಡರ್. ಯಾಕಂದ್ರೆ ಹಾಸ್ಟೆಲ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಮಗು ಇದ್ದು ಇಲ್ಲಿಂದ ಮನೆ ಮಾಡ್ಕೊಂಡು ಹೋದ್ರೆ ಯಾಕೆ ಜವಾಬ್ದಾರಿ ಇರ್ತಾರೆ? ವಾರ್ಡರ್ಗಳು. ಅಲ್ಲಿ ಶಾಲೆದಾಗ HM ಅವರು, ಇವನಲ್ಲಿ ಮಕ್ಕಳು ಇವರೆಲ್ಲ ಬಂದರು, ಆಜು ಬಾಜು ಬಡಾವಣೆದವ್ರು ಬಂದರು. ಹಾಸ್ಟೆಲ್ನಲ್ಲಿ ವಾರ್ಡನ್ ಅಂತ ಒಬ್ರು ಇರ್ತಾರೆ, ಅವ್ರು ಇರಲಿಲ್ಲ. ನಿನ್ನ ರಾತ್ರಿ ಇದ್ದಿಲ್ಲ ಅವರು ನಿನ್ನೆ ಅವರು ವಿತೌಟ್ ಪರ್ಮಿಷನ್ ಅವ್ರು ಹೆಂಗ್ ಹೋದ್ರು? ಈಗ ಒಂದು ಮಾತು ಅಲ್ಲಲ್ಲ ಸರ್, ತಾವು ದಯವಿಟ್ಟು ಸ್ವಲ್ಪ ನಮ್ಮ ಮಾತು ಕೇಳಿ, ನಮಗೂ ಮಾತಾಡೋಕೆ ಅವಕಾಶ ಕೊಡಿ. ರಾತ್ರಿ 9:00ವರೆಗೆ ಮಕ್ಕಳು ಕಿಚನ್ನಲ್ಲಿ ಹೋದಾಗ ಒಂದು ಭಯ ಪಟ್ಟು ಒಂದು 4 ಮಕ್ಕಳು ಚೀರಾಡಿದಾಗ ಎಲ್ಲ ಏನು ಈ ಒಂದು ಹಾಸ್ಟೆಲ್ನಲ್ಲಿ ಇದ್ದಂಥ ಎಲ್ಲ ಮಕ್ಕಳು ಕೂಡ ಒಂದು ಚೀರಾಡಿದಾಗ ಇಲ್ಲಿ ಸುತ್ತಮುತ್ತ ಇದ್ದಂಥ ಜನರು ಬಂದು ಏನಾಗಿದೆ ಅಂತ ಗಾಬರಿ ಮಾಡಿ ನೋಡಿದಾಗ ಏನಂತಂದರೆ ಒಳಗಡೆ ಏನೋ ಒಂದು ಇದ್ರ ಥರ ಕಾಣ್ತು, ಒಂದು ದೇವಿನ ಥರ, ಈ ಥರ ಒಂದು ಭ್ರಮೆ ಇದೆ, ಒಂದು ಇದೆ, ಆ ಥರ ಕಾಣ್ತಂತ ಎಲ್ಲರೂ ಮಕ್ಕಳು ಭಯಭೀತರಾಗಿದ್ದರು. ಅವಾಗೆಲ್ಲ ಇಲ್ಲಿನ ಸುತ್ತಮುತ್ತ ಮನೆಯವರು, ನಮ್ಮಲ್ಲಿ ಕಲಿತ ಪಟ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಬಂದು ಮಕ್ಕಳಿಗೆ ಏನೇನಾಗಿದೆ ಅಂತ ಕೇಳಿದಾಗ, ಇಲ್ಲ ನಮಗೆ ಈ ಥರ ಆಗ್ತು, ನನಗೆ ಈ ಥರ ಪದೇ ಪದೇ ಆಗ್ತಾ ಇದೆ. ಅವ್ರು 2 ಸರ್ತಿ ಆಗಿರ್ಬೇಕಂತ ಹೇಳ್ತಾರೆ. 9ನೇ ತರಗತಿ ಒಂದು ಕರಿಷ್ಮಾ ಅಂತ ಸ್ಟೂಡೆಂಟು, ಅವಳಿಗೆ ಒಂದು ಟೈಪ್ ಇದು ಆಗ್ತಾಯಿದೆ ಅಂತ ಹೇಳಿದಾಗ ಅವಾಗೆ ಮತ್ತು ನಾನು ನನ್ನ ಗಮನಕ್ಕೆ ತೊಗೊಂಡು ಬಂದರು. ಗಮನಕ್ಕೆ ತಂದಿದ್ದಾಗ ನಾನು ಕೂಡ ನಮ್ಮ ತಾಲೂಕು ಆಫೀಸರ್ಗೆ ದೂರವಾಣಿ ಮುಖಾಂತರ ಹೇಳಿದಾಗ ಅವರು ಕೂಡ ರಾತ್ರಿ ಬಂದು ಮಕ್ಕಳ ಜೊತೆ ಮಾತಾಡಿ ಏನೇನು ಸಮಸ್ಯೆ ಆಗ್ತಾಯಿದೆ, ಏನೇನಿದೆ ಅಂತ
ಕೇಳಿದಾಗ ಯಾಕೆ ಈಗಾಗಲೇ ತಾವು ನೋಡ್ಬೋದು, ಇದು ಒಂದು ಬಿಲ್ಡಿಂಗು ಭಾಳ ಹಳೆಯ ಕಟ್ಟಡ ಇದೆ. ಇದು ಸುಮಾರು 35 ವರ್ಷ ಬಿಫೋರ್ದು, 35-40 ವರ್ಷ ಆಗಿರ್ಬೇಕು ಮೋಸ್ಟ್ಲಿ. ಯಾಕೆ ಇದೊಂದು ಪೂರ ಬೀಳುವಂಥಕ್ಕೆ ಇದೆ. ಈಗ ಮಕ್ಕಳು ಮಲ್ಕೊತಾ ಇದ್ದಾರೆ ಒಳಗಡೆ, ಅಲ್ಲಿ ಈಗಾಗಲೇ ರೂಫ್ನಲ್ಲಿ ಕೂಡ ಬೀಳ್ತಾ ಇದೆ. ಅದಕ್ಕಾಗಿ ಇವತ್ತು ನಮ್ಮ ಜಿಲ್ಲಾ ಈ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ಬಂದಿದ್ದಾರೆ. ಅವರು ಕೂಡ ವೀಕ್ಷಣೆ ಮಾಡಿ ಇದು ಬೇಗನೆ ಶಿಫ್ಟ್ ಮಾಡಬೇಕು, ಬೇಗನೆ ಶಿಫ್ಟ್ ಮಾಡಿ ಒಳ್ಳೆಯದಾದಂಥ ಒಂದು ಪ್ರೈವೇಟು ಬಿಲ್ಡಿಂಗ್ನಲ್ಲಿ ಶಿಫ್ಟ್ ಮಾಡಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಈಗಾಗಲೇ ನಮ್ಮ ತಾಲೂಕಾ ನಮ್ಮ ಅಧಿಕಾರಿಗೆ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. 2-3-4 ದಿವಸದಲ್ಲೇ ಇಲ್ಲಿಂದ ಈ ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಬೇರೆ ಕಡೆ ಒಂದು ಹಾಸ್ಟೆಲ್, ಪ್ರೈವೇಟ್ ಹಾಸ್ಟೆಲ್ ನೋಡಿ ಅಲ್ಲಿ ಸ್ಥಳಾಂತರ ಮಾಡಿ, ಮತ್ತು ಇಲ್ಲಿ ಒಂದು ಈಗಾಗಲೇ ನಾವು ಸರ್ಕಾರ ಕೂಡ ಪ್ರಸ್ತಾವನೆ